ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೇಳಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬ್ಯಾಂಗ್ಳೂರಿಗೆ ಹೋಗೋದಕ್ಕೆ ಅಂತ ಹೇಳಿ. ನಾನು ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀನಿ. ಇನ್ನು ಭವ್ಯನೂ ಕೂಡ ಅವಳು ಊರಿಗೆ ಹೋಗ್ತಿದ್ದಾಳೆ. ಅವಳು ರೆಡಿಯಾಗಿ ಈ ಅವತಾರದಲ್ಲಿ ಕೂತಿದ್ದಾಳೆ. ನೀನು ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಟ್ರಿಪ್ಗೆ ಹೋಗೋದ್ರಿಂದ ಅವ್ರನ್ನ ಕರ್ಕೊಂಡು ಹೋಗಲ್ಲ. ಸಾನು ಕನುಷಿ ಎಲ್ಲ ಇಲ್ಲೇ ಇರ್ತಾರೆ. ಭವ್ಯ ಮುದ್ದನ್ನು ಕರ್ಕೊಂಡು ಹೋಗ್ತಿದ್ದಾಳೆ. ದಿಶಾನೂ ಇಲ್ಲೇ ಇರ್ತಾಳೆ. ಇವ್ರು 3 ಜನ ಇಲ್ಲಿರ್ತಾರೆ. ಕುಕ್ಕಿ ಪುಸಿನೂ ಇಲ್ಲೇ ಇರ್ತಾರೆ. ನಾವು ಊರಿಗೆ ಹೊರಟಿದ್ದೀವಿ, ನಾನು ಭವ್ಯ ಇಬ್ರು. ಅವಳು ಅವ್ರ ಊರಿಗೆ ಹೋಗ್ತಾಳೆ, ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಮುದು ನೀನು ಊರಿಗೆ ಹೋಗ್ತಿದ್ಯಾ? ಎಲ್ಲ ಹ್ಞೂ ಹೇಳು. ಬೆಲ್ಮೋರಿಗೆ ಹೋಗ್ತಿದ್ಯಾ? ಯಾಕೆ ಬಾ ಬೆಂಗಳೂರಿಗೆ ಹೋಗೋಣ. ನಮ್ಮ ಕನುಷಿ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳು ಹೆಂಗಿರ್ಬೇಕು ಅಂತ ನೀಟಾಗಿ ತೋರಿಸ್ತಾಳೆ. ಮಾಡಲಿಂಗ್ ಮಾಡ್ತಾವಳೆ. ಏನೋ ನಮ್ಮ ಸಾನು ಇವರೆಲ್ರಿಗೂ ಪಾಸ್ತಾ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದಾಳೆ. ಅಂದರೆ ಮಧ್ಯಾಹ್ನನೇ ತಿನ್ನೋದಕ್ಕೆ ಮಾಡಬೇಕು ಅಂತ ಇತ್ತು, ಬಟ್ ಆದರೆ ಎಲ್ರಿಗೂ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು, ಲೇಟಾಗಿ ಹೋಗಿತ್ತು ತಿನ್ನೋದು. ಹಾಗಾಗಿ ಅವಾಗ ಮಾಡಲಿಲ್ಲ. ಇನ್ನು ಮುದು ಊರಿಗೆ ಹೋಗ್ಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು ಸೊ ಅವಳ ಕೈಯಿಂದ ಪಾಸ್ತಾ ಅವಳೇ ಮಾಡೋದು. ನಮ್ಮ ಮನೇಲಿಗ ನಾನು ಪಾಸ್ತಾ ಅದೆಲ್ಲ ನಾನೇನು ಮಾಡೋಕ್ಕೆ ಹೋಗ್ತಾಯಿಲ್ಲ, ಅವಳೇ ಮಾಡ್ಕೊಡ್ತಾಳೆ, ಅವಳೇ ಮಾಡ್ತಾಳೆ. ಸೊ ಹಾಗಾಗಿ ಸಾನು ಪಾಸ್ತಾ ಮಾಡ್ತಾಳೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾನು ಹೇಗೆ ಪಾಸ್ತಾ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಚೀಸಿ ಪಾಸ್ತಾ ಮಾಡ್ತಾಳೆ. ಅವಳು ನಾರ್ಮಲ್ ಪಾಸ್ತಾ ಅಲ್ಲ, ಚೀಸಿ ಪಾಸ್ತಾ. ನೀನು ನಮ್ಮ ಕುಕ್ಕಿ ನೋಡಿ, ಇಲ್ಲಿ ಕುಕ್ಕಿಮಾ ಬಿಡ ಅವಳ ಹಿಂಸೆ ಮಗಳು. ಅವಳಿಗೆ ನಾನು ರೆಡಿಯಾಗಿರೋದು ಗೊತ್ತಾಗೈತೆ. ಹಾಗಾಗಿ ನೋಡ್ತಾ ಕೂತವಳೆ. ಕುಕ್ಕಿಮಾನ ಬಿಟ್ಟು ಹೋಗೋಕ್ಕೆ ಬೇಜಾರು. ಇನ್ನು ಬನ್ನಿ ಇವಾಗ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟಿಗೆ ಇಲ್ಲಿ ನೀರನ್ನ ಬಿಸಿ ಆಗೋದಕ್ಕಿಟ್ಟು ಅದು ಬಿಸಿ ಆದಮೇಲೆ ಮ್ಯಾಕರೋನಿ ಪಾಸ್ತಾ, ಹಾಗೆ 1 ಸ್ಪೂನಷ್ಟು ಎಣ್ಣೆ, ಹಾಗೆ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಅದನ್ನು ಹಾಕಿ ಅದನ್ನು ಬೇಯೋದಕ್ಕಿಟ್ಟು ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿನ ಕ್ಯೂಬ್ಸ್ ಆಗಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದಾಳೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋದು. ಇದನ್ನು ತುಂಬ ಫ್ರೈ ಮಾಡಬೇಕು, ತುಂಬ ಬೆಂದಿರಬೇಕು ಅನ್ನೋ ಥರ ಏನಿಲ್ಲ. ಲೈಟಾಗಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಲ್ಲಿವರೆಗೆ ಫ್ರೈ ಮಾಡಿ. ಮತ್ತು ಕಟ್ ಮಾಡಿರೋ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಿದ್ದಾಳೆ. ಇದರ ಜೊತೆ ಕ್ಯಾರೆಟ್ನು ಕೂಡ ಹಾಕ್ಬೋದು. ಇನ್ನು ಫಸ್ಟಿಗೆ ಗಾರ್ಲಿಕ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು, ಆಪ್ಷನಲ್, ಅದು ನಿಮ್ಮ ಇಷ್ಟ. ಇನ್ನದಾದಮೇಲೆ ಅದೇ ತರಕಾರಿನೆಲ್ಲ ಬೆಂದಿರೋದನ್ನು ಎತ್ತಿ ಸೈಡಲ್ಲಿಟ್ಟು ಅದೇ ಪಾತ್ರೆಯಲ್ಲಿ ಬೆಣ್ಣೆನ ಹಾಕ್ಕೊಂಡು ಇದ್ರ ಜೊತೆಗೆ 3 ಸ್ಪೂನಷ್ಟು ಮೈದಾ ಹಾಕಿದ್ದೆ. ಬೆಣ್ಣೆ ಕರಗಿದಾದ್ಮೇಲೆ, ಬಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಹಾಲು ಹಾಕ್ಕೊಂಡಿದ್ವಿ 1 ಗ್ಲಾಸು. ಅದನ್ನು ಚೆನ್ನಾಗಿ ಗಂಟಿಲ್ದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋ ಟೈಮಲ್ಲಿ ಅದು ಗಟ್ಟಿಯಾಗುತ್ತೆ. ಆ ಟೈಮಲ್ಲಿ ಪಾಸ್ತಾ ಬೇಯಿಸಿರೋ ನೀರೇನಿರುತ್ತೆ ಅದನ್ನು 1 ಗ್ಲಾಸಷ್ಟು ಹಾಕೊತಾ ಇದ್ದೀವಿ. ಅಂದರೆ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಿದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಅದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಿದೆ ಅಂದಾಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸು, ಆರಿಗೇನು ಮತ್ತು ಪೆಪ್ಪರ್ ಪೌಡರ್, ಅದು ನಿಮ್ಮ ಆಪ್ಷನಲ್. ನಿಮಗೆ ಏನು ಟೇಸ್ಟ್ ಬೇಕಾಗುತ್ತೆ ಅದನ್ನು ನೋಡಿ ಅದನ್ನು ಹಾಕ್ಕೊಳ್ಳಿ. ನಾವು 1 ಸ್ಪೂನಷ್ಟು, ಅಂದರೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಆಗೋಷ್ಟು ಹಾಕಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿಟ್ಟಿರುವಂಥ ತರಕಾರಿನ ಹಾಕಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಚೀಸಿ ಪಾಸ್ತಾ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಚೀಸ್ ಸ್ಲೈಸ್ನ ಹಾಕ್ತಾಯಿದ್ದೀವಿ. ಇದರಲ್ಲಿ ಬೇಕಿದ್ರೆ ಇದು ಮೊಜರೆಲ್ಲ ಚೀಸ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾವು ನಾರ್ಮಲ್ ಆಗಿರೋವಂಥ ಚೀಸ್ ಸ್ಲೈಸ್ನೇ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಅದಾದಮೇಲೆ ಬೇಯಿಸಿಟ್ಟಿರೋ ಪಾಸ್ತಾನು ಕೂಡ ಹಾಕಿ, ಇನ್ನು ಅದ್ರ ಮಿಕ್ಸ್ ಮಾಡಿದ್ದಾದಮೇಲೆ ಅದ್ರ ಮೇಲೆ ಇನ್ನು ಸ್ವಲ್ಪ ಚೀಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ರೆಡಿಯಾಗುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇನು ತುಂಬ ಅನ್ಹೆಲ್ದಿ ಅನ್ನೋ ಥರ ಏನಿಲ್ಲ. ಅದು ಸೂಜಿಯಿಂದ ಮಾಡಿರ್ತಾರೆ. ಪಾಸ್ತಾನು ಕೂಡ ಮಕ್ಳಿಗೂ ಕೂಡ ಏನು ಅನ್ಹೆಲ್ದಿ ಎಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಪಾಸ್ತಾ ಹಾಕೊಂಡು ಕೂತಾರೆ. ಫಸ್ಟ್ ನಾವು ಮುದ್ದು ರಿವ್ಯೂ ಹೆಂಗೈತೆ. ಮುದ್ದು ಸಾನು ಮಾಡಿರೋದು ಚುಚ್ಚಕ್ಕೆ ಬರ್ತಾಯಿಲ್ಲ ಬಂಗಾರಿಗೆ. ಇನ್ನು ಈ ಬಂಗಾರಿ ನೋಡ್ತಾ ಕೂತೈತೆ, ನಂಗೂ ಕೊಡಿ ಅಂತ. ಮುದ್ದು ಹೆಂಗೈತೆ? ಸೂಪರ್ ಆಗೈತಾ? ನಿಜ. ಟೂತ್ ಪಿಕಲ್ಲಿ ತಿಂತವ್ರೆ. ಪಾಸ್ತಾನು ಈ ರೇಂಜ್ಗೂ ತಿನ್ಬೋದಾ ಮುದ್ದು ಟೂತ್ ಪಿಕ್ಕಲ್ಲಿ? ಬೋಡ ನಿಂದು ಬೇಡ ತಗೋ. ಮಕಾನೂ ಬಾಳೆಹಣ್ಣು ಚುಚ್ಬಿಟ್ಟು ನಮ್ಮ ಕನುಷಿ ಏನೋ ಮಾಡಿದ್ಲು, ಅದು ಬಾಡ ಅಂತೆ. ಮುದುಗೆ ಬಾಡ. ದಿಶಾ ಹೆಂಗೈತೆ? ತಿನ್ನವ. ನೀನು ಅಲ್ಲೊಬ್ಳು ಕೊಡ್ತಾಯಿಲ್ಲ ಅಂತ ಚಿಂತೆ. ಕೊಡ್ರೆ ಅದೇನಾಗಲ್ಲ. ಹೆಂಗೈತೆ ಭವ್ಯ? ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ಅಂದರೆ ಚೀಸ್ ಇರುತ್ತಲ್ವಾ, ಅಂದರೆ ನಮಗೆ ಇನ್ನು ಸ್ವಲ್ಪ ಖಾರ ಬೇಕು ಅನ್ಸುತ್ತೆ. ಇವ್ರಿಗೆ ಕರೆಕ್ಟಾಗೈತೆ. ಇಲ್ಲಿ ಕುಕ್ಕಿಮಾ ಚೆನ್ನಾಗೈತಾ? ಕುಕ್ಕಿಮಾಗೆ ಚೀಸು, ಪುಸಿಗೂ ತಿಂತಾನೆ ಪಾಸ್ತಾ. ಸಾಕು, ಜಾಸ್ತಿ ತಿನ್ನಿಸ್ಬೇಡ, ಅವಳಿಗೆ ಜೀರ್ಣ ಆಗಲ್ಲ, ಆಮೇಲೆ ವಾಮಿಟ್ ಮಾಡ್ಕೊಂತಾಳೆ. ಕುಕುಮ ಚೆನ್ನಾಗೈತವಾ? ಇಲ್ಲ, ನಾನು ತಿಂತಾ ಇಲ್ಲ ಇಲ್ಲಿ. ಬಂಗಾರಿ ನೀನು ತೋರಿಸ್ಬೇಕಾ? ಅಯ್ಯೋ
ಹಂಗೆ ಐತೆ ಸರಿಯಾಗಿ ಇಟ್ಕೊಂಡೆ ಉತ್ಕಣೆ ಮರು ಫುಲ್ ಮಲಗ್ಬಿಡ್ತಾರೆ ಹಿಂಗೆ ಕಪ್ಪೆ ಮರಿ ಥರ ಕಪ್ಪೆ ಮಲ್ಲಿ ಆಗ್ಬಿಡ್ತಾರೆ ಕುಕ್ಕಮ್ಮ. ಥ್ಯಾಂಕ್ ಯು ಕುಕ್ಕಿ, ಥ್ಯಾಂಕ್ಸ್. ಓಯ್ಯೋ ಉಂಟೋಯ್ತೈತೆ. ಥ್ಯಾಂಕ್ ಯು ಕುಕ್ಕಿಮ್ಮ. ತಿನ್ನಕ್ಕೆ ಬೇಕಷ್ಟೇ. ಹೋಗೋಸ್ಕತ್ತವಳೆ ಕುಕ್ಕಿಮ್ಮ ಓಡೋಗಿ ಓಡೋಗ್ತಿದ್ಲು. ನನಗೆ ಭಯ, ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಕುಕ್ಕಮ್ಮನ ಅಂತ. ಗಾಡೀಲಿ ಮೇಲಿಂದ ಗಾಡಿಗಳು ಓಡಾಡ್ತಾ ಇರುತ್ತೆ ಜಾಸ್ತಿ. ಬೆಲ್ಟ್ ಆರ್ಡರ್ ಮಾಡಿದ್ದೆ. ಬೆಲ್ಟ್ ಹಿಡ್ಕೊಂಡು ತಗೊಂಡೋಗಿ ಮೊದಲು ಕಸಿ ಬಿಸಾಕು. ಇಟ್ಕೋ ಕರೆಕ್ಟಾಗಿ ಇರವ. ಇನ್ನೊಂದೈತಿ ಇದೇನು ತಿಂಡಿ ಆಡ್ದಂಗೆ ಕರ್ತದೆ ನನ್ನ ಬಂಗಾರಿ. ತಿಂಡಿ ಆಡಕ್ಕಲ್ಲ ಹೆವಿ ದೊಡ್ಡ ಅನ್ಸುತ್ತೆ. ಇರವಲ್ಲ ಹಾಕ್ತೀವಿ ಅಂತ ಗೊತ್ತಾದ್ರೆ ಬಿಡ್ಡೈತದು ಚಿತ್ರವಾಗಿ ಆಡ್ತದೆ. ಇನ್ನೊಂದು ಆರ್ಡರ್ ಮಾಡಬೇಕಿತ್ತು. ಹೌದು, ಮುದ್ದುಗೆ. ವಾ ಇಷ್ಟೊಂದು ದೊಡ್ಡದಲ್ಲ ಮಗಳು, ನಿನ್ನ ಸೈಜ್ಗೆ ಆಗಲ್ಲಲ್ಲೇ. ಇಲ್ಲಿಗೆ ಏನಾದರೂ ಟ್ರೈ ಮಾಡ್ಬೇಕಷ್ಟೇ. ಓ ಬತ್ತು ಆಟೋ ನೋಡಿ ಹೋಗ್ರಡ. ಅದನ್ನೇ ಹಾಕ್ಬೋದು ಕುಡಿಲಿ. ಒಂದು ನಿಮಿಷ ಬಂತು ಮಗನೆ. ಆಟೋ ಬುಕ್ ಮಾಡಿದ್ನಲ್ಲ. ಮಮ್ಮಿ ಹಿಂಗಾಯ್ತದೆ ನೋಡು, ಅದು ತಿನ್ಬೇಕು. ಇನ್ನು ನಾನು ಊರಿಗೆ ಹೋಗ್ತಿದ್ದೆ. ಇನ್ನು ಕುಕ್ಕಿಮ್ಮ ರೋಡಿಗೆ ಹೋಗ್ಬಿಡ್ತಾಳೆ. ಯಾರಾದರೂ ಹೋದ್ರು ಅಂದರೆ ಅವರಿಂದನೇ ಹೋಗಿ. ಇನ್ನು ಗಾಡಿಗಳು ಓಡಾಡ್ತಾ ಇರುತ್ತೆ, ಇಲ್ಲ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಬೈಕೆ ಅವಳಿಗೆ ಬೆಲ್ಟ್ನ ತರಿಸಿ ಹಾಕಿ ಹೊರಟೆ. ನಾನು ಕೂಡ ಇಷ್ಟದಿಂದಲೇ ಅವಳನ್ನ ಯಾವತ್ತೂ ಕಟ್ಟಿಟ್ಟು ನಾವು ಬೆಳೆಸಲಿಲ್ಲ. ಬಟ್ ನನಗೆ ಅವಳನ್ನ ಕಟ್ಟಾಕೋದಕ್ಕೆ ಇಷ್ಟ ಆಗಲ್ಲ. ಬಟ್ ವಿಧಿ ಇಲ್ಲ, ಅವಳ ಸೇಫ್ಟಿಗೋಸ್ಕರ ನಾನು ಬೆಲ್ಟ್ನ ತಂದು ಹಾಕಿ ಬಂದೆ. ನೆನ್ನೆ ಊರಿಂದ ಹೊರಟ ಮೇಲೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮನೆಗೆ ಬಂದು ಪ್ಯಾಕಿಂಗ್ ಮಾಡೋದಿತ್ತು, ಒಂದಷ್ಟು ಪ್ಯಾಕಿಂಗ್ ಮಾಡ್ತಾಯಿದ್ದೆ ಎಲ್ಲದೂ. ಹಾಗಾಗಿ ಯಾವುದೇ ವೀಡಿಯೋನೂ ಕೂಡ ಮಾಡಲಿಲ್ಲ. ಇನ್ನು ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಅಂದರೆ ನೆನ್ನೆದೇ ಬೇಳೆ ಸಾಂಬಾರಿತ್ತು. ಮಮ್ಮಿ ಸಾಂಬಾರು ಮಾಡಿ ಬೇಳೆ ಸಾಂಬಾರು ಕೊಟ್ಟು ಕಳಿಸಿದ್ರು ಅಲ್ಲಿಂದಲೇ. ಸೊ ಅದನ್ನೇ ಇವಾಗ ರೈಸ್ ಮಾಡಿ ತಿಂದಿದ್ದಾಯಿತು. ಸಂತನೂ ಡ್ಯೂಟಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಕೂತಿದ್ದಾರೆ. ಏನೋ ಅವ್ರು ಸರ್ಚ್ ಮಾಡ್ತಾವೆ ಫೋನಲ್ಲಿ. ಇನ್ನು ನಾನು ಕೂಡ ರೆಡಿಯಾಗಿ ಇವಾಗ ಹೊರಗಡೆ ಹೋಗೋಣ ಅಂತ. ಸ್ವಲ್ಪ ಶಾಪಿಂಗ್ ಇತ್ತು, ಸುವರ್ಣಂದು ನಂದು ಇಬ್ಬರದೂ. ಸೊ ಹಾಗಾಗಿ ಹೊರಗಡೆ ಹೊರಟಿದ್ದೀನಿ. ನಿಜಕ್ಕೂ ಹೆಂಗಾಗ್ಬಿಟ್ಟೈತೆ ಅಂದರೆ, ಇಲ್ಲಿ ಜಿಗ್ಜಾಗ್ ಮಾಡಿದೆ ಬಂದ ತಕ್ಷಣ ಸೀರೆ ಇಲ್ಲೆಲ್ಲ ಅಂಟ್ಕೊಂಡು ಕೂತೈತೆ. ಹಿಂಗಾಗ್ಬಿಟ್ಟೈತೆ ಗೊತ್ತಾ, ಅಂಡಿರೋದು ಯಾವುದನ್ನು ಎತ್ತಕ್ಕೆ ಮನಸ್ಸಿಲ್ಲ. ಹೆಂಗಿದ್ರು ಪ್ಯಾಕ್ ಮಾಡಬೇಕಲ್ವಾ, ಅವಾಗ ಪ್ಯಾಕ್ ಮಾಡ್ಬೇಕಾದ್ರೆ ಅದನ್ನು ಎತ್ತಿಟ್ಕೊಬಿಟ್ಟು ಎತ್ತಿಡೋಣ, ಇದನ್ನು ಎತ್ತಿಟ್ಕೊಬಿಟ್ಟು ಎತ್ತಿಡೋಣ ಅಂತ ಯಾವುದನ್ನು ಎತ್ತಿಡ್ತಾ ಇಲ್ಲ. ಇನ್ನೂ ಎಲ್ಲ ಕೆಲಸನೂ ಹಾಗೆ ಬಿಟ್ಟಿದ್ದೀನಿ. ಬಂದು ಶೋಭವರು ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡಿಕೊಟ್ಟು ಹೋದರು. ಇವಾಗ ನಾನು ಕೂಡ ಹೋಗಿ ಬಂದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೂ ಒಂದಷ್ಟು ಕೆಲಸಗಳಿದೆ ಇವತ್ತು. ಇನ್ನು ಏನೇನಾಗುತ್ತೆ ವಿಡಿಯೋದಲ್ಲಿ ಎಲ್ಲದನ್ನು ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಎಕ್ಸಾಮ್ ಮುಗಿದು ಸ್ಕೂಲ್ ರಜೆ ಬಂದಾಗಿಂದ ನಾನು ಊರಿಗೆ ಓಡಾಡೋದು, ಅಂದರೆ ಅಜ್ಜಿ ತೀರ್ಕೊಂಡಿದ್ದು ಅಲ್ಲಿಗೆ ಹೋಗೋದು, ಊರಿಗೆ ಹೋಗೋದು ರಜೆಗಳು. ಇದರಿಂದ ಗಾಡಿನೇ ವಾಶ್ ಮಾಡೋದಕ್ಕಾಗಲಿಲ್ಲ. ತುಂಬ ಗಲೀಜಾಗ್ಬಿಟ್ಟಿತ್ತು ಗಾಡಿ. ನನ್ನ ಗಾಡಿ ಏನಾಯಿತು ಅಂತ ನೋಡೋಕ್ಕೆ ಅಸಾಧ್ಯ ಆಗೋ ಥರ ಇತ್ತು. ಯಾವುದೋ ಗೋಡನಲ್ಲಿ ನಿಲ್ಸಿ ಎತ್ಕೊಂಡು ಬಂದಂಗಿತ್ತು. ನಂಗೆ ನೋಡೋಕ್ಕಾಗ್ದೇನೆ ಇವತ್ತು ಬೇಡ, ವಾಶ್ ಮಾಡಿ ಕ್ಲೀನ್ ಮಾಡೋಣ, ಸ್ವಲ್ಪ ಅದನ್ನು ನೋಡೋ ಥರ ಇಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬಂದು ಎಲ್ಲದನ್ನು ವಾಶ್ ಮಾಡಿ ಒರೆಸಿಟ್ಟು ಹೋಗಿದ್ದೆ. ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಸುವರ್ಣವರು ಜಿಗ್ಜಾಗೆ ಸ್ಯಾರಿ ಕೊಟ್ಟಿದ್ರಲ್ವ, ಸೊ ಹಾಗಾಗಿ ಕೊಟ್ಬಿಟ್ಟು ಹಾಗೆ ಹೊರಡೋಣ ಅಂತ ಹೋದೆ. ಇನ್ನು ಅವರು ಒಂದೆರಡು ಬ್ಲೌಸ್ ಕಟ್ ಮಾಡೋದಿತ್ತು ಅಂತ ಹೇಳಿದರು. ಸೊ ಹಾಗಾಗಿ ಕೂತ್ಕೊಂಡು ಅದನ್ನು ಕಟ್ ಮಾಡಿದೆ. ಒಂದು ಕಟ್ ಮಾಡಿದೆ, ಅದಾದಮೇಲೆ ಇನ್ನೊಂದು ಬ್ಯಾಗ್ ಕಟ್ ಮಾಡಿದ್ರು ಅವರು. ಅದಾದಮೇಲೆ ಅದನ್ನು ಇಸ್ಕೊಂಡು ಅದನ್ನು ಕಟ್ ಮಾಡಿ ಮುಗಿಸ್ದೆ. ಅದಾದಮೇಲೆ ಲೇಟಾಗುತ್ತೆ ಹೋಗಿ ಬರೋದಕ್ಕೆ, ಜಯನಗರ್ಗೆ ಹೋಗಬೇಕಿದ್ದು, ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಹೇಳಿದ್ರು. ಇನ್ನು ಸಂತು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಸೊ ಅಡುಗೆ ಮಾಡಿ ಇಟ್ಟು ಹೋಗ್ಬಿಡೋಣ ಅಂತ ಹೇಳಿ ಮನೆಗೆ ಬಂದು ನಾನು ಅಲಸಂದೆ ಬೇಳೆ ಹಾಕಿ ಸಾಂಬಾರು ಮಾಡಿ, ಉಪ್ಪು ಸಾಂಬಾರು, ಖಾರ, ಹಸಿಮೆಣ್ಸಿನ್ಕಾಯಿ ಖಾರ ರುಬ್ಬಿ ಹೊರಟ್ವಿ. ಇನ್ನು ಮಧ್ಯಾಹ್ನ ಹೊರಟಿದ್ದು 12:45 1 ಗಂಟೆ ಆಗಿತ್ತು. ಬಟ್ ಆದರೆ ಬಿಸಿಲು ಹೆಂಗಿತ್ತು ಅಂದರೆ ಹೆವಿ ಬಿಸಿಲು ಹೊಡಿತಾಯಿತ್ತು. ಆ ಬಿಸಿಲಲ್ಲಿ ಓಡಾಡೋದಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲು ಅನಿಸ್ತಾಯಿತ್ತು. ಇನ್ನು ಹಂಗೂ ಹಿಂಗೂ ಜಯನಗರ್ಗೆ ಹೋದ್ವಿ. ಇನ್ನು ಇಲ್ಲಿ ವೆಂಕಟೇಶ್ವರ ಅಂತ ಹೇಳಿ ಬರುತ್ತೆ. ಸ್ವರ್ಣವ್ರು ಏನೋ ಪ್ಯಾಂಟು ಮತ್ತು ಟಿ ಶರ್ಟ್ಸ್ ತೊಗೋಬೇಕಿತ್ತಂತೆ, ಅಲ್ಲಿಗೆ ಫಸ್ಟ್ ಬಂದಿದ್ದು. ಇನ್ನು ಅಲ್ಲಿಗೆ ಬಂದಿದ್ದಾದಮೇಲೆ ಸ್ವಲ್ಪ ಕೂಲ್ ಅನಿಸ್ತು. ಅಲ್ಲಿ ಎ ಸಿ ಆನ್ ಆಗಿರುತ್ತೆ. ಸೊ ಆಚೆಯಿಂದ ಬಂದ ತಕ್ಷಣ ಒಳಗೋದ್ಮೇಲೆ ಹಬ್ಬ ಅನ್ನೋಷ್ಟು ನೆಮ್ಮದಿ ಅನ್ನಿಸ್ತು. ಇನ್ನು ಸುವರ್ಣವ್ರ ಶಾಪಿಂಗ್ಗೆ ಅಂತ ಇವತ್ತು ಬಂದಿದ್ದು. ನಿಜಕ್ಕೂ ನಾನು ಏನು ಶಾಪ್ ಮಾಡೋದು ಬೇಡ ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದಾಗಿಂದ ಟ್ರಿಪ್ಗೆ ಏನು ಕಾಸ್ಟ್ ಖರ್ಚಾಗಿದೆ ನಮ್ಮ ಟ್ರಾವೆಲ್ಗೆ, ಅದಕ್ಕಿಂತ ಹೆಚ್ಚಾಗಿ ಶಾಪಿಂಗೇನೆ ಖರ್ಚಾಗ್ತಿದೆ, ಸಾಕಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು ಖರ್ಚು ಮಾಡೋದು ಬೇಡ, ಅವ್ರಿಗೆ ಏನು ಬೇಕಾದ ಕೊಡ್ಸ್ ಬಂದುಬಿಡೋಣ ಅಂದ್ಕೊಂಡೆ. ಬಟ್ ಈ ಶಾಪ್ಗೆ ಹೋದೆ, ನನಗೆ ಮನ್ಸು ತಡಿಲೇ ಇಲ್ಲ. ಈ ಶಾಪ್ಗೆ ಹೋದರೆ ಮುಗೀತು, ನನಗೆ ಏನಾದರೂ ಜ್ಯುವೆಲರಿ ಬೇಕು ಅನ್ಸುತ್ತೆ. ಏನಾದರೂ ಮೀನ್ಸ್ ಅಂದರೆ ಒಂದು ಸೆಪ್ಟಿಮಾದರೂ ಬೇಕು, ಅಂದರೆ ನೋಸ್ ರಿಂಗ್ ಬರುತ್ತಲ್ಲ ಕೆಳಗಡೆ ಹಾಕೋದು, ಅದಾದರೂ ಅಂದರೆ ಅದು ತುಂಬ ಹುಚ್ಚು ನನಗೆ.
ನ್ಯೂ ಕಲೆಕ್ಷನ್ ಎಲ್ಲಾದರೂ ಕಾಣಿಸ್ತು ಅಂದರೆ ನಾನು ಎತ್ಕೊಂಡು ಬಂದು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ, ಹಾಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ಒಂದು ತೊಗೊಂಡೆ. ಅದಾದಮೇಲೆ ಒಂದು ಜುಮ್ಕಾ ತೊಗೊಂಡೆ. ಇಲ್ಲಿ ಏನಂದರೆ ನನಗೆ ಕ್ವಾಲಿಟಿಗೆ ಅಲ್ಲಿರೋ ರೇಂಜ್ ಏನಿರುತ್ತೆ ಬಜೆಟು ಅದು ಕಮ್ಮಿನೇ ಅನಿಸುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಾಸ್ಟ್ ಕೂಡ ಆದಷ್ಟು ಓಕೆ ಅನ್ನೋ ಥರ ಇರುತ್ತೆ. ಬೇರೆ ಕಡೆ ಅದೇ ಥರದ್ದು ನಾನು ಕೇಳಿದಾಗ ತುಂಬ ಕಾಸ್ಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ತೊಗೊತೀನಿ. ಜಯನಗರಲ್ಲಿ ಪ್ರಗತಿ ಅಂತ ಹೇಳಿ ಬರುತ್ತೆ, ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ಇಲ್ಲಿ ಬೈ ಮಾಡ್ತಾ ಇರ್ತೀನಿ ಅವಾಗವಾಗ, ಅದು ಇದನ್ನು ತೊಗೊತಾನೇ ಇರ್ತೀನಿ. ಇನ್ನು ಅದಾದಮೇಲೆ ಅಲ್ಲಿ ತೊಗೊಂಡು ಹೊರಗಡೆ ಬಂದ್ವಿ. ಇವತ್ತು ಫುಲ್ ಖಾಲಿ ಹೊಡಿತಾಯಿತ್ತು. ವೀಕೆಂಡ್ ಆಗಿದ್ದಿದ್ರೆ ಕಾಲಿಡೋದಕ್ಕೂ ಜಾಗ ಇರ್ತಾರಲ್ಲ, ಅಷ್ಟು ರಶ್ ಇರ್ತಿತ್ತು. ಬಟ್ ಇವತ್ತು ವೀಕೆಂಡೆಲ್ಲ ವೀಕ್ ಡೇ ಆಗಿರೋದ್ರಿಂದ ಫುಲ್ ಖಾಲಿ ಇತ್ತು. ಇನ್ನು ಶಾಪಿಂಗ್ ಅದನ್ನೆಲ್ಲ ಮುಗಿಸಿ ಇನ್ನು ಸುವರ್ಣವರು ಜ್ಯೂಸ್ ತೊಗೊಂಡ್ರು ಮಸ್ಕ್ ಮಿಲಂದು. ಸೊ ಹಾಗಾಗಿ ಅದನ್ನು ಕುಡಿದು ಶಕುಮನೆ ಕಡೆ ಹೊರಟ್ವಿ. ಶಕುಮನೆ ಇರೋದು ಬಂದು JP ನಗರು. ಜಯನಗರ ಅಲ್ಲೇ ಹೋಗಿರ್ತೀವಲ್ವ ನಿಯರು, ಒಂದು ರೌಂಡ್ ಹಾಗೇ ಶಕುಮನೆಗೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅವಳು ಟ್ರಿಪ್ಪಿಗೆ ಅಂತ ಬಟ್ಟೆ ಏನೇನು ರೆಡಿ ಮಾಡಿದ್ಲು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ನರ್ಗೆ ಲಂಗ ಮಾಡಿಸಿದ್ಯಲ್ಲೇ, ಅದು ಅಂಬ್ರೆಲಾ ಚೆನ್ನಾಗಿ ಬರಲ್ಲ. ಅಂಬ್ರೆಲಾ ಅಂದರೆ ಬಾರ್ಡ್ರ್ ಇದ್ದಾಗ ಚೆನ್ನಾಗಿ ಬರಲ್ಲ. ಚೆನ್ನಾಗೈತೆ. ಲೆಂತ್ ಜಾಸ್ತಿ ಆಗಲಿಲ್ಲವೇ? ಇಲ್ಲ ಇದೇನು ಫಾರೆಸ್ಟಾ? ಹಾಂ ಹಾಂ ಹೌದಾ ಚೆನ್ನಾಗೈತೆ. ಹಿಂದೆ ಬ್ಯಾಕ್ ಪ್ಲೇಸ್ ಚಂದ, ಇಷ್ಟ. ಇವ್ರ ಮನೆಯಿಂದ ನನಗಿದೆಯೋ ಸಿಕ್ಕಾಬಿಟ್ಟೆ ಇಷ್ಟ. ಹಣ್ಸಿನ ಹಣ್ಣೆಲ್ಲ ಬಿಟ್ಟೈತೆ ಕಣೆ. ಹಣ್ಸಿನಕಾಯಿ ಹಣ್ಣಾಗಲ್ವ ಅದು? ಆಗುತ್ತಲ್ಲ. ಮಾವಿನಕಾಯಿ ಮಾತ್ರ ಬಿಟ್ಟಿಲ್ಲ ಒಂದೂ. ಚೆನ್ನಾಗೈತೆ ಪ್ಲೇಸ್ ಒಂಥರ. ಆಮೇಲೆ ನೆಲನೂ ನೋಡಿಯೋದು ಎಷ್ಟು ನೀಟಾಗೈತೆ. ಪೊದೆ ಥರ ಇಲ್ಲ. ಮಳೆ ಬಂದರೆ ಐ ಥಿಂಕ್ ಪೊದೆ ಆಗುತ್ತೆ ಇದು. ಅದೇ ಗಿಡ. ಹಾಂ, ಈ ಶೋ ಅಲ್ಲ ಕಣೆ, ಆ ಶೋ ಗಿಡಗಳೇನೆ ಅಷ್ಟೊಂದು ಬಿಟ್ಟೈತೆ. ಅದು ಒಂಥರ ಶೋ ಗಿಡಗಳು. ಅದು ಎಲೆದು ಅದೇನು ಅಂತ ಅಷ್ಟೊಂದು ಬಂದೈತೆ. ಅದು ಏನು ಹಣ್ಸನ್ಕಾಯಿ ಅದ ಕೈ ಹಾಕಿದ್ರೆ ಎಡ್ಕಂಗೈತಲ್ಲೇ. ಕಿತ್ ಸಾಂಬಾರು ಮಾಡಿ. ಇದು ಕೊಂಬೆ ಕಡ್ದಿದ್ದಾರೆ. ಇದು ಎಲೆ ಇದ್ರೆಲ್ಲ ಅವ್ರು ಕಡುಬು ಮಾಡ್ತಾರೆ. ಒಳಕ್ಕೆ ಹಸಿಟ್ಟು ಹಾಕಿ. ನಿನ್ನೇನು ಮಾಡಲ್ಲ ಕೂಡ ಆಯ್ತು. ಈಗ ಆಕ್ಸಿಜನ್ ಮಾಸ್ಕ್ ಹಿಂಗೆ ಹಾಕ್ತೀನಿ. ಕಷ್ಟ ಆದ್ರೆ ಒಂದೇ ಸರಿ ಕಳ್ಸಕ್ಕೆ ನಿಂತವಳೆ, ಮುಕ್ತಿ ಕೊಡಿಸ್ಬಿಡೋಣ ಅಂತ. ಸ್ಪಾಟ್ಸ್ ಆ್ಯಂಡ್ ವರ್ಕ್. ಇದು ಜಸ್ಟ್ ಹಂಗೆ ಸ್ಪ್ರೇ ಥರನ. ಇಲ್ಲಿ ಬಾಯಿಗೆ ಇದು ಬರುತ್ತಲ್ಲ ನಾಜಲು, ಜಸ್ಟ್ ಬಾಯಿಗೆ ಸ್ಪ್ರೇ ಮಾಡ್ಕೊಳ್ಳೋದು ಇಲ್ಲಿ ಮೌತ್ಗೆ. ಅದು ಒಂದೇ ಸರಿ ಒಳಗೋಗುತ್ತಲ್ಲ, ಅದು ಇದಾಗುತ್ತೆ. ಮಾಸ್ಕ್ ಇನ್ನು ಶಕುಮನೆಯಿಂದ ಸುವರ್ಣ ಅಣ್ಣನ ಮನೆಗೆ ಹೋಗಿದ್ದು. ಅಲ್ಲಿಂದ ಬರ್ತಾ ಹಾಗೆ ಪಾನಿಪುರಿ ತಂದ್ಕೊಂಡು ನಾವು ಮನೆ ಕಡೆ ಬಂದ್ವಿ. ನನಗೂ ನಿಜಕ್ಕೂ ಸಾಕಾಗ್ಬಿಟ್ಟಿತ್ತು. ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ಸುತ್ತಾಡಿದ್ದು, ಮತ್ತು ನೆನ್ನೆ ಬ್ಯಾಂಗ್ಳೂರಿಗೆ ಬಂದಿದ್ದು, ಜೊತೆಗೆ ಇವತ್ತು ಸುತ್ತಾಡಿದ್ದು. ಇವತ್ತು ಬರೋದ್ರೊಳಗೆ ಇನ್ನೇನು ಸಂಜೆ 5:30 ಆಗಿತ್ತು. ಫುಲ್ ಟ್ರಾಫಿಕ್ ಆಗಿತ್ತು. ಎಲ್ಲ ಕೆಲಸದಿಂದ ಬರೋ ಟೈಮಿಂಗ್ಸು ತುಂಬ ಟ್ರಾಫಿಕ್ ಇತ್ತು. ನನಗೂ ಕೂಡ ಸುಸ್ತಾಗ್ಬಿಡ್ತು. ಅದಕ್ಕೆ ವೀಡಿಯೋನೂ ಕೂಡ ನಾನೇನು ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿಗೆ ಎಂಡ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.